ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ರಾಯರ ಮಠದಲ್ಲಿ ಆಗಸ್ಟ್ 29ರಿಂದ 31ರವರೆಗೆ ಶ್ರೀ ರಾಘವೇಂದ್ರ ತೀರ್ಥರ 355ನೇ ಆರಾಧನಾ ಮಹೋತ್ಸವ. ಗಂಗಾವತಿ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದೇ ಭಕ್ತರಿಂದ ಪೂಜಿಸಲ್ಪಡುವ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ 355ನೇ ಆರಾಧನಾ ಮಹೋತ್ಸವವನ್ನು ನಗರದ ರಾಯರಮಠದಲ್ಲಿ ಆಗಸ್ಟ್ 29, 30 ಹಾಗೂ 31ರಂದು ವೈಭವದಿಂದ ಆಚರಿಸಲು ಸಿದ್ಧತೆಗಳು ಪೂರ್ಣಗೊಂಡಿವೆ. ಪರಮಪೂಜ್ಯ ಶ್ರೀ 1008 ಶ್ರೀ ಶ್ರೀ ಡಾ. ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನ ಸನ್ನಿಧಾನದಲ್ಲಿ 3 ದಿನಗಳ ಕಾಲ ಆರಾಧನಾ ಮಹೋತ್ಸವ ನಡೆಯಲಿದೆ. ಆ.29ರಂದು ಶನಿವಾರ ಪೂರ್ವಾರಾಧನೆ, ಆ.30ರಂದು ಭಾನುವಾರ ಮಧ್ಯಾರಾಧನೆ ಹಾಗೂ ಆ.31ರಂದು ಸೋಮವಾರ ಉತ್ತರಾರಾಧನೆ ನಡೆಯಲಿದ್ದು, ಈ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಗುವುದು. ಈ ಕುರಿತು ಗುರುವಾರ ಶ್ರೀಮಠದಲ್ಲಿ ಆರಾಧನಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಶ್ರೀಮಠದ ವ್ಯವಸ್ಥಾಪಕ ಗುರುರಾಜ ಆಚಾರ್ ಸಾಮವೇದಿ, ಸುಧೀಂದ್ರ ಕುಲಕರ್ಣಿ, ಅಪ್ಪಣ್ಣ ದೇಶಪಾಂಡೆ, ವೆಂಕಟೇಶ್ ಹಾಗೂ ಶ್ರೀನಿವಾಸ್ ಶೆಟ್ಟಿ ಮಾತನಾಡಿ, 3 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಕಲ್ಯಾಣಾತ್ಮಗಾತ್ರಾಯ ಕಾಮಿದಾತ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಲಂ. ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸುಧೀಂದ್ರ ಗಲಾಭ್ಯೋತ್ತಂ ಸುವಿದ್ಯಾ ಬೋಧಕಂ ತದಾ ಸುಮೂಲ ರಾಮ ಪೂಜಾಢ್ಯಂ ಸುಧೀಂದ್ರ ಗುರುಂಬರಿ ಸುಧೀಜನ ಸುಮಂದಾರಂ ಸುಧೀಂದ್ರ ತುಸುಪ್ರಿಯಂ ಸುಷಮಿಂದ್ರ ಗುರುಂ ವಂದೇ ಸುಜೇಂದ್ರ ಗುರೋದ್ಭವಂ ಸುಷಮಿಂದ್ರ ಗಲಾಭ್ಯೋತ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೇಂದ್ರ ಗುರು ವಂದೇ ಮೂಲ ರಾಮಾರ್ಚನೆಯರ್ಥಂ. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಎಲ್ಲ ಮೂಲ ಮಠದಲ್ಲಿ, ಮೃತ್ತಿಕಾ ಮಠದಲ್ಲಿ, ಶಾಖಾ ಮಠಗಳಲ್ಲಿ, ಎಲ್ಲ ಮಠಗಳಲ್ಲಿ ಈ 355ನೇ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ನಮ್ಮ ಶಾಖಾ ಮಠ ಗಂಗಾವತಿಯಲ್ಲಿ ಕೂಡ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇಂದು ಸಂಜೆ ಧ್ವಜಾರೋಹಣ, ಗೋಪೂಜಾ ಹಾಗೂ ಧಾನ್ಯ ಪೂಜಾ, ಲಕ್ಷ್ಮೀ ಪೂಜಾ ನಡೆಯುತ್ತದೆ. ನಾಳೆ ಬೆಳಿಗ್ಗೆ ಕೂಡ ಯಜುರ್ವೇದ ನಿತ್ಯ ಧೂಪಕರ್ಮ. ಈ 3 ದಿನಗಳ ಆರಾಧನಾ ಕಾರ್ಯಕ್ರಮದಲ್ಲಿ ಪ್ರಾತಃ ಕಾಲ 5 ಸರಿಯಾಗಿ ನಿರ್ಮಲ್ಯ ವಿಸರ್ಜನೆ, ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಇತ್ಯಾದಿಗಳೆಲ್ಲ ಹಸ್ತೋದಕ ಹಾಗೂ ಅರ್ಚನೆ ಎಲ್ಲ ನಡೀತದೆ. ಸಕಲ ಸಮಸ್ತ ಗ್ರಾಮಸ್ಥರು ಹಾಗೂ ಸೇವಾಕರ್ತರು ಈ ಎಲ್ಲ ಕಾರ್ಯಕ್ರಮದಲ್ಲಿ 3 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಎಲ್ಲರಲ್ಲಿ ವಿನಂತಿ. ಹಾಗೂ 31/8/2026ರಂದು ತೇರು ಕೂಡ ಮಹಾರಥೋತ್ಸವ ನಮ್ಮ ಗಂಗಾವತಿಯಲ್ಲಿ ಮಠದಿಂದ ಹಿಡಿದು ಸುಂಕದಕಟ್ಟೆ ಪ್ರಾಣದೇವರ ನಗರೇಶ್ವರ ಗುಡಿ ತನಕ ಹೋಗಿ ಅಲ್ಲಿಂದ ಮತ್ತೆ ಪುನಃ ಇಲ್ಲಿಗೆ ಬರುತ್ತೆ. ಅಂದು ಕೂಡ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಸಕಲ ಸದ್ಭಕ್ತರು ಭಾಗವಹಿಸಿ ಈ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲರೂ